ಉಪಮುಖ್ಯಮಂತ್ರಿಗಳು ಹೊನ್ನಣ್ಣ ಬ್ರೇಕ್ಫಾಸ್ಟ್ ನಲ್ಲಿ ಇದ್ರು. ಬ್ರೇಕ್ಫಾಸ್ಟ್ ನಲ್ಲಿ ಭಾಗಿಯಾಗಿದ್ದು ಅಲ್ಲೇನು ಮಾತಾಡಲಿಲ್ಲ. ಅಲ್ಲಿ ಬ್ರೇಕ್ಫಾಸ್ಟ್ ಬಗ್ಗೆ ಅಷ್ಟೇ ತಿನ್ನೋದು. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದೀವಿ ಒಟ್ಟಿಗೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ರು. ಬ್ರೇಕ್ಫಾಸ್ಟ್ ಅನ್ನ ಒಟ್ಟಿಗೆ ಮಾಡಿದ್ದೀವಿ. ಯಾಕಂತಂದ್ರೆ ಹೈಕಮಾಂಡ್ನವರು ವೇಣುಗೋಪಾಲ್ ಅವರು ಮೊನ್ನೆನೇ ಹೊನ್ನಣ್ಣನಿಗೆ ಫೋನ್ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಕರೀರಿ ಅಂತೇಳಿ ಫೋನ್ ಮಾಡಿದ್ರು. ಆಮೇಲೆ ಡಿ ಕೆಗೂ ಕೂಡ ಫೋನ್ ಮಾಡಿದ್ರು. डी के शिव कुमार वेणुगोपाल जी ने मुझे बोलकर डीके को ब्रेकफास्ट को इनवाइट करने के लिए बोले थे. ನಮ್ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದ್ರು. ಇಲ್ಲ ನನಗೆ ಹೇಳಿದ್ದಾರೆ ಮುಂಚಿತವಾಗಿ ಬ್ರೇಕ್ಫಾಸ್ಟ್ಗೆ ಕರೀರಿ ಅಂತ. ಅದರಿಂದ ನಾನು ಇಲ್ಲೇ ಬ್ರೇಕ್ಫಾಸ್ಟ್ ನಮ್ಮನೇಲೆ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಆಗಿದೆ. ಇನ್ನೊಂದು ದಿನ ಊಟಕ್ಕೆ ಬರೋಣ ಅಂತ ಹೇಳಿದೆ. ಅಲ್ಲೇನಪ್ಪ? ಹೌದು, ಇನ್ನೊಂದು ದಿನ ಊಟಕ್ಕೆ ಬರೋಣ, ನಿಮ್ಮ ಮನೆಗೆ ಬರ್ತೀನಿ ನಾನು. ಸೊ ಈ ಉಭಯ ಕುಶಲೋಪರಿ ಆದ್ಮೇಲೆ another day एक और दिन मैं डीके शिवकुमार के घर जाऊंगा लंच के लिए. ಮುಖ್ಯವಾಗಿ ನಾವು ಇವತ್ತು ಭೇಟಿ ಮಾಡಿದ ಉದ್ದೇಶ ಅನಗತ್ಯವಾಗಿ ಕೆಲವು ಸಪರೇಟ್ ಚರ್ಚೆ ಮಾಡಿದ್ವಿ. ಕೆಲವು ಗೊಂದಲಗಳು ನಿರ್ಮಾಣ ಆಗಿದ್ದಾವೆ. कोई कंफ्यूजन क्रिएट हुआ है राज्य में, तो इसीलिए हमने आज मीट किया. ಮಾತಾಡೋದು सिर्फ हम दोनों ने बात किया. ನಮ್ಮ ಉದ್ದೇಶ इस मीटिंग का एजेंडा ये था कि इस कंफ्यूजन को एंड करने के लिए 28ರ ಚುನಾವಣೆ ಬಹಳ ಮುಖ್ಯ. लोकल बॉडी चुनाव बड़ा मुख्य. 2028 इलेक्शंस और लोकल बॉडी चुनाव बहुत इम्पोर्टेंट है. पंचायती चुनावಣೆ, ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ರು. 28 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೀವಿ. 2028 में भी कांग्रेस को ही जीतना है कर्नाटक में. ಡಿ ಕೆ ಶಿವಕುಮಾರ್ ಅವರು ನಾನು ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಒಟ್ಟಿಗೆ, ಅದೇ ರೀತಿಯಲ್ಲಿ ಮುಂದೆನೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ. हमारे बीच में कोई डिफरेंसेस नहीं है. ಡಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ. मुझे और डीके के बीच में कोई डिफरेंसेस नहीं है. आज भी डिफरेंस नहीं है और फ्यूचर में भी नई डिफरेंसेस नहीं रहेगा. ಆಮೇಲೆ ಅಸೆಂಬ್ಲಿ 8ನೇ ತಾರೀಕಿನಿಂದ ಶುರುವಾಗುತ್ತೆ ಚಳಿಗಾಲದ ಅಧಿವೇಶನ. असेंबली सेशन बेलगावी में 8 दिसंबर से स्टार्ट होगा. ನಾವು ಅಲ್ಲೂ ಕೂಡ ವಿರೋಧ ಪಕ್ಷದವರನ್ನ ಬಹಳ ಸಮರ್ಥವಾಗಿ ಇಲ್ಲಿವರೆಗೂ ಎದುರಿಸಿದ್ದೀವಿ, ಮುಂದೇನೂ ಕೂಡ ಎದುರಿಸ್ತೀವಿ. We will take on the opposition very strongly. ಸುಳ್ಳು ಅಪಪ್ರಚಾರಗಳನ್ನ, ಸುಳ್ಳುಗಳನ್ನ, ಆರೋಪಗಳನ್ನ, ಸುಳ್ಳು ಅಪವಾದಗಳನ್ನ ಮಾಡ್ತಕ್ಕಂಥದ್ದು ಬಿಜೆಪಿಯವರ ಚಾಳಿ. बीजेपी ने हमारे ऊपर गलत कंफ्यूजन क्रिएट कर रहे हैं. ಬಹಳ ಸಮರ್ಥವಾಗಿ ನಮ್ಮ ಸರ್ಕಾರ ಎದುರಿಸ್ತದೆ. ನಾನು DCM ಇಬ್ಬರು ಕೂಡ, ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಇವರನ್ನ ಅಸೆಂಬ್ಲಿನಲ್ಲಿ ಬಹಳ ಸಮರ್ಥವಾಗಿ ಎದುರಿಸ್ತೇವೆ.
ಅದಕ್ಕೆ ಬೇಕಾದಂತ हम ಸ್ಟ್ರಾಟಜಿ इसको ಏನ್ ಬೇಕು ಅದನ್ನ स्मार्ट ही ಮಾಡಿ. आंसर करेंगे बीजेपी को असेंबली में। ನಾವಿಬ್ರು ಸ್ಟ್ರಾಟಜಿ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ಅವರು ಪತ್ರಿಕೆಗಳಲ್ಲೆಲ್ಲ ಹೇಳ್ತಾರೆ हम स्ट्रैटेजी किया है टैकल करने ನಾವು के ನೋ लिए। ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ, बीजेपी ने ये बोल रहे हैं कि वो नो कॉन्फिडेंस मोशन पास करेंगे। 142 ಜನ ಇರತಕ್ಕಂಥದ್ದು, ಅವರಿರೋದು 64 ಜನ ಮಾತ್ರ. बीजेपी में सिर्फ 64 एमएलए है। ಜೆಡಿಎಸ್ ಎಷ್ಟು 18 ಅವರಿಬ್ರು ಸೇರಿದ್ರು ಕೂಡ 84 ಆಗ್ಬೋದು. बीजेपी और जेडीएस एमएलए को ऐड करके सिर्फ 84 एमएलए होंगे। ಅದರಿಂದ ಅದು ಇಟ್ಸ್ ಎ ಫುಟೈಲ್ ಎಕ್ಸರ್ಸೈಜ್ ಅಂತ ನನಗನ್ಸುತ್ತೆ. तो ये नो कॉन्फिडेंस मोशन फ्यूटाइल एक्सरसाइज है। ಅವರು ಏನೇ ಮಾಡಿದ್ರು ಕೂಡ ಅಸೆಂಬ್ಲಿನಲ್ಲಿ जो भी बीजेपी को करना है असेंबली में, ಆರೋಪಗಳನ್ನು ಮಾಡಿದ್ರು ಕೂಡ, ಸುಳ್ಳು ಆರೋಪಗಳನ್ನು ಮಾಡಿದ್ರು, ಅವೆಲ್ಲವನ್ನು ಕೂಡ ಸಮರ್ಥವಾಗಿ ये सब हम हैंडल कर पाएंगे। वो जो भी हम पर आरोप लगाए थे वो सब हम टैकल कर सकते हैं। ನಾವಿಬ್ರು ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಾಗೆ ಕೇಳೋದು. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನ ಕೇಳೋದು. हाईकमान जो बोलेंगे वो हम ಹೈಕಮಾಂಡ್ನವರು सुनेंगे। ಬಹುಶಃ ಈಗ ಅಸೆಂಬ್ಲಿ ಇರೋದ್ರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು